ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ತೇಜ್ ದಿನೇಶ್ ಕನ್ನಡ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಿಮ್ಗೆಲ್ಲರಿಗೂ ಕೂಡ ಇವತ್ತಿನ ಏನೇನು ಅನ್ಕೊಂಡಿದ್ದೀರಾ ಅದೆಲ್ಲ ಕೂಡ ನಿಮ್ಗೆ ನೆರವೇರಲಿ. ಜಸ್ಟ್ ಇವಾಗ ತಾನೇ ಫ್ರೆಶ್ ಅಪ್ ಆಗಿ ಪೂಜೆ ಎಲ್ಲ ಮುಗಿಸಿದ್ದೀನಿ. ಈಗ ನಾಷ್ಟಕ್ಕೆ ರೆಡಿ ಮಾಡಬೇಕು. ಮಾವಿನಕಾಯಿ ಚಿತ್ರಾನ್ನ ಮಾಡಬೇಕು. ಹಾಗೆ ಮತ್ತೆ ವಡೆಗೆ ರೆಡಿ ಮಾಡ್ತಾ ಇದ್ದಾರೆ ಅಮ್ಮ. ಪೂಜೆ ಎಲ್ಲ ಮುಗೀತು ಇವಾಗ ಜಸ್ಟ್ ತಾನೇ. ಇವಾಗ ಚಿತ್ರಾನ್ನಕ್ಕೆಲ್ಲ ರೆಡಿ ಮಾಡಬೇಕು. ಹಾಗೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿದೀವಿ. ಇವತ್ತಿನ ವ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ ಅವ್ರಿಗೆ ಶೇರ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಾನು ಮಾಡೋಂಥ ಫಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ನೀವೇ ಫಸ್ಟ್ ನನ್ನ ವಿಡಿಯೋನ ನೋಡ್ಬೋದು. ಹಾಗೆ ಫ್ರೆಂಡ್ಸ್, ಹಬ್ಬ ಆಗಿರೋದ್ರಿಂದ ಮನೆ ಮುಂದೆ ರಂಗೋಲಿ ಹಾಕಿದ್ರೇ ಅದೊಂಥರ ಚೆಂದ, ಒಂದು ಲಕ್ಷಣ ಕೂಡ. ನಾನು ಆಲ್ಮೋಸ್ಟ್ ಒಂದು 6:30 ಆ ಟೈಮಿಗೆ ಗೆದ್ದಿದ್ದೆ ಹಬ್ಬ ಅಂದ್ಬಿಟ್ಟು. ನೋಡ್ತಾ ಇರ್ಬೋದು ನೀವು ಯಾವ ಡಿಸೈನಲ್ಲಿ ನಾನು ರಂಗೋಲಿ ಹಾಕಿದ್ದೀನಿ ಅಂತ ಅಂದ್ಬಿಟ್ಟು. ಫಾರ್ ದ ಫಸ್ಟ್ ಟೈಮ್ ಈ ಡಿಸೈನ್ ರಂಗೋಲಿ ಹಾಕಿರೋದು ನಾನು. ಚುಕ್ಕಿ ರಂಗೋಲಿ ಹೇಗಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಅದಾದಮೇಲೆ ಫ್ರೆಶ್ ಅಪ್ ಎಲ್ಲ ಆಗಿ ಸ್ನಾನ ಎಲ್ಲ ಮಾಡಿಕೊಂಡು ಹೊಸ್ಲಿಗೆಲ್ಲ ಅರ್ಶಿನ ಕುಂಕುಮ ಹಾಕಿ ರಂಗೋಲಿ ಹಾಕಿಬಿಟ್ಟು ಅದಾದಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡು ಫ್ರೆಂಡ್ಸ್, ಇವಾಗ ತಾನೇ ಜಸ್ಟ್ ಪೂಜೆ ಎಲ್ಲ ಮುಗಿಸ್ದೆ. ನೋಡ್ತಾ ಇರ್ಬೋದು ಬೇವು ಬೆಲ್ಲ ಇನ್ನೂ ಮಡಗಿಲ್ಲ ಇಲ್ಲಿ. ಅಪ್ಪ ಗದ್ದೆಗೆ ಹೋಗಿದ್ದಾರೆ ಬೇವಿನ ಸೊಪ್ಪು ಕಿತ್ಕೊಬರೋದಕ್ಕೆ ಅಂತ ಅಂದ್ಬಿಟ್ಟು. ಆಮೇಲೆ ದೇವ್ರ ಮುಂದೆ ಮಡಗ್ಬಿಟ್ಟು ಆಮೇಲೆ ನಾವೆಲ್ಲರೂ ಕೂಡ ತಿಂತೀವಿ. ಇಲ್ಲಿ ವಡೆಗೆ ಅಂದ್ಬಿಟ್ಟು ಅಮ್ಮ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ನಾನು ಒಳಗಡೆ ಮಾವಿನಕಾಯಿ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂಡು ಚಿತ್ರಾನ್ನಕ್ಕೆಲ್ಲ ರೆಡಿ ಮಾಡ್ತೀನಿ. ಬೆಳಿಗ್ಗೆ ಹೂವೆಲ್ಲ ತಂದಿದ್ರು, ಅದ್ರ ಜೊತೆ ಫ್ರೂಟ್ಸ್ ಎಲ್ಲ ತಗೊಂಡ್ ಬಂದಿದ್ದಾರೆ ನಮ್ಮ ಮನೆಯವರು. ಹಾಗೆ ಮಾವಿನಕಾಯಿ ಕೂಡ ತಂದಿದ್ದಾರೆ. ಇವಾಗ ರೆಡಿ ಮಾಡಬೇಕು ನಾನು ಎಲ್ಲನೂ. ಹಾಗೆ ಫ್ರೆಂಡ್ಸ್, ನಾನು ಆವಾಗಲೇ ಹೇಳಿದ್ನಲ್ವಾ, ಬೇವು ಬೆಲ್ಲನ ನಾನು ದೇವ್ರ ಮುಂದೆ ಇನ್ನೂ ಮಡಗಿಲ್ಲ ಅಂದ್ಬಿಟ್ಟು. ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೆ. ಅಪ್ಪ ಇನ್ನೂ ಬೇವಿನ ಸೊಪ್ಪೆಲ್ಲ ತೊಗೊಂಡು ಬಂದಿರಲಿಲ್ಲ ಅಲ್ವಾ, ಅದಕ್ಕೋಸ್ಕರ ನಾನು ಪೂಜೆ ಎಲ್ಲನೂ ಮುಗಿಸ್ಕೊಂಡೆ. ಅದಾದಮೇಲೆ ನಮ್ಮ ಮನೆಯವ್ರು ಫ್ರೆಶ್ ಅಪ್ ಆಗಿ ಅವರು ಸ್ನಾನ ಮಾಡಿ ದೀಪ ಹಚ್ತಾ ಇದ್ರಲ್ಲ, ಆ ಟೈಮಲ್ಲಿ ಬೇವು ಬೆಲ್ಲನ ದೇವ್ರ ಮುಂದೆ ಮಡಗ್ಬಿಟ್ಟು ಅದಾದಮೇಲೆ ನಾನು ಕೂಡ ಬೇವು ಬೆಲ್ಲ ತಿಂದೆ. ನೆಕ್ಸ್ಟ್ ಅದಾದಮೇಲೆ ಬೆಳಿಗ್ಗೆ ನಾಷ್ಟಕ್ಕೆ ಅಂತ ಅಂದ್ಬಿಟ್ಟು ಮಾವಿನಕಾಯಿ ಚಿತ್ರಾನ್ನ ಮಾಡಿ ವಡೆನ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಈ ಹಬ್ಬದ ಸೀಸನ್ಗೆ, ಯುಗಾದಿ ಹಬ್ಬಕ್ಕೆ ಆಲ್ಮೋಸ್ಟ್ ಎಲ್ಲರ ಮನೇಲೂ ಕೂಡ ಮಾವಿನಕಾಯಿ ಚಿತ್ರಾನ್ನ ಮಾಡೇ ಮಾಡ್ತಾರೆ ಮತ್ತು ಒಬ್ಬಟ್ಟು ಮಾಡೇ ಮಾಡ್ತಾರೆ. ನಾವು ಅದಕ್ಕೆ ನಾಷ್ಟಕ್ಕೆ ಬಂದುಬಿಟ್ಟು ಮಾವಿನಕಾಯಿ ಚಿತ್ರಾನ್ನ ಮಾಡಿ ವಡೆ ಮಾಡ್ಕೊಂಡ್ವಿ. ಬೆಳಗ್ಗೆ ಚಟ್ನಿ ಮಾಡಬೇಕಿತ್ತು, ಬಟ್ ಆಗಲಿಲ್ಲ ಚಟ್ನಿ ಮಾಡೋದಕ್ಕೆ. ಆಲ್ಮೋಸ್ಟ್ ಒಂದು 10 o'clock 10:30 ಆಗಿತ್ತು ಟೈಮ್ ಬಂದುಬಿಟ್ಟು. ನಾನು ನಾಷ್ಟ ಮಾಡಬೇಕಾದ್ರೆ, ನಮ್ಮ ಮನೆಯವ್ರು ನಾಷ್ಟ ಮಾಡಬೇಕಾದ್ರೆ 11 o'clock ಆ ಟೈಮ್ ಆಗಿತ್ತು. ಹಾಗೆ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು ಅಂತ ಕೂಡ ಅಂದ್ಕೊಂಡಿದ್ವಿ. ಹಾಗೆ ನೀವು ಅಬ್ಸರ್ವ್ ಮಾಡಿರ್ಬೋದು, ಈ ಯುಗಾದಿ ಹಬ್ಬ ಕೂಡ ಗುರುವಾರನೇ ಬಿದ್ದಿದೆ, ರಾಯರ ವಾರ ದಿನವೇ. ಹಾಗೆ ನ್ಯೂ ಇಯರ್ ಕೂಡ ಗುರುವಾರನೇ ಬಿದ್ದಿತ್ತು. ನೀವು ಅಬ್ಸರ್ವ್ ಮಾಡಿದ್ದೀರ ಏನೋ ಗೊತ್ತಿಲ್ಲ, ನಮಗೆ ವಾರ ಮಾಡೋರ್ಗಂತೂ ತುಂಬ ಖುಷಿ ಆಗುತ್ತೆ. ಹಾಗೆ ಫಸ್ಟ್ ಟೈಮ್ ನಾನು ರವೆ ಉಂಡೆ ಮಾಡಿದೆ. ಹಾಗೆ ದೇವಸ್ಥಾನದಿಂದ ಅಕ್ಕನ ಮನೆಗೆ ಹೋಗೋದ ಅಂತ ಅಂದ್ಕೊಂಡಿದ್ವಿ. ಅದಕ್ಕೆ ಸುಮ್ಮನೆ ಹಬ್ಬ ಅಲ್ವಾ, ಹಾಗೆ ಹೋಗಬಾರ್ದು ಅಂತ ಅಂದ್ಬಿಟ್ಟು ಮನೇಲೇ ರವೆ ಉಂಡೆನ ಮಾಡ್ಕೊಂಡ್ವಿ. ನನಗಂತೂ ರವೆ ಉಂಡೆ ಮಾಡೋದಕ್ಕೆ ಬರೋದಿಲ್ಲ. ಅಮ್ಮನ ಹತ್ರ ಕೇಳಿಬಿಟ್ಟು ಯಾವ ರೀತಿ ಮಾಡಬೇಕು ಅಂತ ಅಂದ್ಬಿಟ್ಟು ಕೇಳಿದೆ ಅಮ್ಮನ ಹತ್ರ. ಅದಕ್ಕೆ ಅಮ್ಮ ಈ ರೀತಿ ಎಲ್ಲ ಮಾಡಬೇಕು ರವೆ ಉಂಡೆನ ಅಂತ ಅಂದ್ಬಿಟ್ಟು ಹೇಳ್ಕೊಟ್ರು ನನಗೆ. ಅವ್ರ ಹತ್ರ ಕೇಳಿಕೊಂಡು ನಾನು ರವೆ ಉಂಡೆನ ಹೇಗೆ ಮಾಡಬೇಕು ಅಂದ್ಬಿಟ್ಟು ರೆಡಿ ಮಾಡಿಬಿಟ್ಟು ಪ್ರಿಪೇರ್ ಮಾಡಿದೆ. ನಮ್ಮ ಮಮ್ಮಿನೇ ಬೇರೆ ಥರ ಮಾಡ್ತಾರೆ, ಅಮ್ಮನೇ ಬೇರೆ ಥರ ಮಾಡ್ತಾರೆ ರವೆ ಉಂಡೆನ. ಆಮೇಲೆ ತುಂಬ ಚೆನ್ನಾಗಿ ಬಂದಿತ್ತು ರವೆ ಉಂಡೆ. ಫುಲ್ಲು ಸ್ಮೂತಾಗಿ ಸಾಫ್ಟಾಗಿತ್ತು ರವೆ ಉಂಡೆ. ಅಲ್ಲಿಂದ ನಾವು ಕೂಡ ರೆಡಿ ಆಗಿಬಿಟ್ಟು ನಿಶಿಗೂ ಕೂಡ ರೆಡಿ ಮಾಡಿ ನಾವು ದೇವಸ್ಥಾನಕ್ಕೆ ಹೊರಟ್ವಿ ಫ್ರೆಂಡ್ಸ್. ಇವಾಗ ಗುರುವಾರ ಬೇರೆ ಅಲ್ವಾ ಹಬ್ಬ ಬಿದ್ದಿದ್ದು. ಫುಲ್ಲು ರಾಯರ ಮಠದಲ್ಲಿ ಫುಲ್ಲು ರಶ್ ಅಂದರೆ ರಶ್. ನೀವು ನೋಡ್ತಾ ಇರ್ಬೋದು ಎಷ್ಟು ಜನ ಬಂದಿದ್ದಾರೆ ಅಂತ ಅಂದ್ಬಿಟ್ಟು. ಈ ದೇವಸ್ಥಾನಕ್ಕೆ ನಾನು ಫಸ್ಟ್ ಎಲ್ಲ ಹೋದಾಗ ಅಷ್ಟೊಂದು ಜನ ಎಲ್ಲ ಬರ್ತಾ ಇರಲಿಲ್ಲ. ಇವಾಗ ಫುಲ್ಲು ಇಂಪ್ರೂವ್ಮೆಂಟ್ ಆಗಿದೆ ಈ ದೇವಸ್ಥಾನ. ಅದಾದಮೇಲೆ ಬೇರೆ ನಾವು ಮಧ್ಯಾಹ್ನ ಬೇರೆ ಹೋಗಿದ್ವಿ. ಕಾಲೆಲ್ಲ ಫುಲ್ ಸುಡ್ತಾ ಇತ್ತು, ಅಷ್ಟು ಬಿಸಿಲಿದೆ ಫ್ರೆಂಡ್ಸ್. ಇವಾಗಂತೂ ಸಮ್ಮರ್ ಸೀಸನ್ ಸ್ಟಾರ್ಟ್ ಆಗಿದೆ ಅಲ್ವಾ, ಕಾಲಂತೂ ಮಡಗೋದಕ್ಕೆ ಆಗೋದಿಲ್ಲ ಸ್ಲಿಪ್ಪರ್ ಹಾಕ್ಕೊಳ್ತೇನೆ. ನಾನಂತೂ ಫುಲ್ ಸ್ವೆಟ್ ಆಗ್ತಾಯಿದೆ. ಅದು ಬೇರೆ ನಿಶುನ್ ಬೇರೆ ಎತ್ಕೊಂಡಿದ್ದೆ ನಾನು. ಬಿಸಿಲು ಬೇರೆ ಸಿಕ್ಕಾಪಟ್ಟೆ ಇತ್ತು. ನೀವೇ ನೋಡ್ತಾ ಇರ್ಬೋದು ಎಷ್ಟು ಜನ ಬಂದಿದ್ದಾರೆ ಅಂತ ಅಂದ್ಬಿಟ್ಟು. ತುಂಬ ಚೆನ್ನಾಗಿ ರಾಯರ ದರ್ಶನ ಕೂಡ ಆಯಿತು ನನಗೆ. ಆಲ್ಮೋಸ್ಟ್ ಒಂದಿನ ಮುಂಚೆ ನನಗೆ ನಾನು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ನಾನು ರಾಯರ ದೇವಸ್ಥಾನಕ್ಕೆ ಹೋಗಬೇಕು, ಗುರುವಾರ ಬೇರೆ ಬಿದ್ದಿದೆ ಅಲ್ವಾ ಹಬ್ಬ ಅಂತ ಅಂದ್ಬಿಟ್ಟು. ಆ್ಯಂಡ್ ಇಲ್ಲಿ ಕ್ಯೂ ಸಿಸ್ಟಮ್ ಕೂಡ ಮಾಡಿದ್ದಾರೆ ಇವಾಗ ಹೊಸದಾಗಿ. ನಾವು ಅವಾಗೆಲ್ಲ ಹೋಗ್ಬೇಕಾದ್ರೆ ಈ ಥರ ಕ್ಯೂ ಸಿಸ್ಟಮ್ ಎಲ್ಲ ಇರಲಿಲ್ಲ. ಅದಾದಮೇಲೆ ಅಕ್ಷತೆ ಕಾಳು ಇಸ್ಕೊಂಡು ನಾವು ಅಲ್ಲೇ ಬಾತ್ ಮಾಡಿದರು, ಪ್ರಸಾದ ತಿನ್ಕೊಂಡು ನಾವು ನೆಕ್ಸ್ಟು ಅಕ್ಕನ ಮನೆಗೆ ಹೊರಟ್ವಿ. ಅವ್ರ ಮನೇಲಿ ಒಬ್ಬಟ್ಟು ಮಾಡಿದರು ಆ್ಯಂಡ್ ಬಾತ್ ಪಲ್ಯ ಪಾಯಸ ಮಾಡಿದರು.
ಊಟ ಎಲ್ಲ ಅಲ್ಲೇ ಮಾಡ್ಕೊಂಡಿದ್ವಲ್ಲ ಅಂತ ಅಂದ್ಬಿಟ್ಟು ಒಬ್ಬಟ್ಟು ಹಾಕ್ಸ್ಕೊಂಡು ತಿಂದ್ವಿ, ಒಂದು ಲೋಟ ಪಾಯಸ ಕುಡಿದೆ. ಅದಾದಮೇಲೆ ನಿಶುಗೆ ಅಲ್ಲೇನು ತಿನ್ನಲಿಲ್ಲ, ಅವನು ಬಾತ್ ಖಾರ ಅಂದ್ಬಿಟ್ಟು ಅವ್ನು ತಿನ್ನೋದಕ್ಕೆ ಹೋಗಲಿಲ್ಲ. ಅಲ್ಲೇ ಅವನಿಗೆ ಉಪ್ಪಿಟ್ಟು ತಿನ್ನಿಸ್ದೆ. ಅದಾದಮೇಲೆ ಅವನು ಸ್ವಲ್ಪ ಹೊತ್ತು ಕೂತ್ಕೊಂಡು ಆಟಾಡ್ತಾಯಿದ್ದ. ನಾವು ಕೂಡ ಸಂಜೆ ತನಕ ಇದ್ದು ಒಂದು ಮಧ್ಯಾಹ್ನ ಒಂದು 2:30 3 o'clock ಆ ಟೈಮಿಗೆ ಹೋಗಿದ್ವಿ ಅಲ್ಲಿಗೆ. ಆ್ಯಂಡ್ ಸಂಜೆ ನಾವು ಒಂದು 5 o'clock ಆ ಟೈಮಿಗೆ ಮನೆಗೆ ಹೊರಟ್ವಿ. ಹಾಗೆಯೇ ನಮ್ಮ ಅಕ್ಕ ಅವ್ರ ಮಗಳು ಇದ್ದಾಳಲ್ಲ, ಅವಳು ಸ್ವೀಟ್ ತೊಗೊಂಡು ಬಂದು ಕೊಟ್ಟಳು. ಇವ್ರು ಯಾರು ಅಂತ ಆಲ್ಮೋಸ್ಟ್ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು. ನಮ್ಮ ಹಸ್ಬೆಂಡ್ ಇದ್ದಾರಲ್ಲ, ಅವ್ರ ಅಕ್ಕ ಅವ್ರ ಮನೆಗೇ ನಾವು ಹೋಗಿದ್ದು. ಅದಾದಮೇಲೆ ಈಗ ಮನೆಗೆ ಹೊರಡಬೇಕಾಗಿತ್ತು, ಟೈಮ್ ಆಗಿತ್ತು. ಅದಕ್ಕೇ ಅಕ್ಕ ಬಂದುಬಿಟ್ಟು ಅರಿಶಿನ ಕುಂಕುಮ ಕೊಟ್ಟರು, ಹಾಗೆ ಹೂವು ಕೊಟ್ಟರು. ಹೀಗೆ ಮುತ್ತೈದೆಯವ್ರಿಗೆ ಸಂಜೆ ಟೈಮ್ ಹೋಗ್ಬೇಕಾದ್ರೆ ಯಾರೇ ಬಂದರೂ ಕೂಡ ಮನೆಗೆ ಬಂದವ್ರಿಗೆ ಈ ಥರ ಸಂಜೆ ಟೈಮ್ ಬಂದವ್ರಿಗೆ ಮುತ್ತೈದೆಯವ್ರಿಗೆ ಅರಿಶಿನ ಕುಂಕುಮ ಕೊಟ್ಟು ಕಳಿಸ್ಬೇಕಂತ ಇದೊಂದು ಪದ್ಧತಿ. ಇವಾಗ ಜಸ್ಟ್ ನಾವೀಗ ಮನೆಗೆ ಹೊರಡ್ತಾ ಇದ್ದೀವಿ. ಮನೆಗೆ ಹೋಗ್ತಾ ಇದ್ದೀವಿ. ಅಕ್ಕನ ಮನೆಯಿಂದ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಬೆಳಗ್ಗೆ ದೇವಸ್ಥಾನಕ್ಕೆಲ್ಲ ಹೋಗಿದ್ದು ಬಂದ್ವಿ. ನಿಶು ಕೂಡ ಮಲಗಿದ್ದಾನೆ. ಇವಾಗ ಇಲ್ಲೇನೋ ಫಿಶ್ ಶಾಪಿಗೆ ಬಂದಿದ್ದಾರೆ ನಮ್ಮ ಮನೆಯವರು, ಸ್ವಲ್ಪ ಮೋಟ್ರು ತೊಗೋಬೇಕು ಅಂತ ಅಂದ್ಬಿಟ್ಟು. ಈಗ ಇಲ್ಲಿಂದ ಮುಗಿಸ್ಕೊಂಡು ಮನೆಗೆ ಹೊರಡಬೇಕು ನಾವು. ಮನೆಗೆ ಹೋದ್ಮೇಲೆ ಅಲ್ಲಿ ಏನು ಅಡುಗೆ ಮಾಡಬೇಕು ಏನು ಅಂತ ಗೊತ್ತಿಲ್ಲ. ನೆನ್ನೆ ನಾನು ಸಾಂಬಾರು ಮಾಡಿ ಮಡಗಿದೆ, ಅದೇ ಇದೆಯೋ ಏನೋ ನೋಡಬೇಕು. ಆ್ಯಂಡ್ ಬೆಳಗ್ಗೆ ಮಾವಿನಕಾಯಿ ಚಿತ್ರಾನ್ನ ಮಾಡಿ ವಡೆ ಮಾಡಿದ್ವಿ. ರವೆ ಉಂಡೆ ನಾನೇ ಮಾಡಿಕೊಂಡು ತೊಗೊಂಡೋಗಿದ್ದೆ ಅಕ್ಕನ ಮನೆಗೆ. ನೆಕ್ಸ್ಟ್ ನಾವು ಮನೆಗೆ ಬಂದ್ವಿ ಫ್ರೆಂಡ್ಸ್. ಅಲ್ಲಿಂದ ಒಬ್ಬಟ್ಟನ್ನ ಕೊಟ್ಟು ಕಳಿಸಿದ್ರು ಅಕ್ಕ, ಮನೆಗೆ ತೊಗೊಂಡೋಗು ಅಂತ ಅಂದ್ಬಿಟ್ಟು. ಅಮ್ಮನಿಗೆ, ಅಪ್ಪನಿಗೆ, ನಾವು ಮತ್ತು ನಮ್ಮ ಮನೆಯವರು 3 ಜನ ಕೂಡ ಒಬ್ಬಟ್ಟು ತಿಂದ್ವಿ. ನಾನು ಬಿಸಿ ಮಾಡಿ ಕೊಟ್ಟೆ, ಅದಕ್ಕೆ ತುಪ್ಪ ಹಾಕ್ಕೊಂಡು ತಿಂದ್ವಿ. ಅದಾದಮೇಲೆ ಮೊಳಕೆ ಸಾಂಬಾರು ಇತ್ತು, ಅದಕ್ಕೇ ರೈಸ್ ಮಾಡಿಕೊಂಡು ತಿಂದ್ವಿ ಎಲ್ಲರೂ ಕೂಡ. ಅದಾದಮೇಲೆ ನೆಕ್ಸ್ಟ್ ನಾನಿಲ್ಲಿ ಹಾಲನ್ನ ಬಿಸಿ ಮಾಡಿಕೊಂಡು ಅದಕ್ಕೆ ಕೇಸರಿ ಹಾಕ್ಕೊಂಡು ಈಗ ನಾನು ಹಾಲನ್ನ ಕುಡಿತಾ ಇದ್ದೀನಿ ನೈಟ್. ಇವಾಗ ನಾನು ಆ್ಯಂಡ್ 5 months ಕಂಪ್ಲೀಟ್ ಆಯ್ತಲ್ಲ, ನನಗೆ ಕೇಸರಿ ಹಾಕ್ಕೊಂಡು ಹಾಲನ್ನ ಕುಡಿತಾ ಇದ್ದೀನಿ. ಆ್ಯಕ್ಚುಲಿ ನನಗೆ ಕೇಸರಿ ಹಾಕ್ಕೊಂಡು ಹಾಲು ಕುಡಿಬೇಕು ಅನ್ನೋದೇ ನೆನಪಿರಲಿಲ್ಲ. ನಮ್ಮ ಮಮ್ಮಿ ಮನೇಲಿ ಇದ್ನಲ್ಲ, ಆಗ ನಮ್ಮ ಮಮ್ಮಿ 5 months ಇನ್ನೇನು ಕಂಪ್ಲೀಟ್ ಆಯ್ತಲ್ಲ, ಕೇಸರಿ ತರಿಸ್ಕೊಂಡು ಹಾಲು ಕುಡಿ ಅಂತ ಅಂದಿದ್ರು. ನಿಷಿದ್ರಲ್ಲಿ ನಾನು 5 months ಕಂಪ್ಲೀಟ್ ಆಗಿದ್ದ ತಕ್ಷಣವೇ ಕೇಸರಿ ಹಾಲನ್ನ ಕುಡಿತಾ ಇದ್ದೆ. ಅದಕ್ಕೆ ಈಗ ಈ ಟೈಮಲ್ಲಿ ಕೂಡ ನಾನು ಕಂಪ್ಲೀಟ್ ಆಗಿದೆಯಲ್ಲ ಅಂದ್ಬಿಟ್ಟು ಹಾಲನ್ನ ಕುಡಿತಾ ಇದ್ದೀನಿ. ನೆಕ್ಸ್ಟ್ ಅದಾದಮೇಲೆ ನಾನು ಅದ್ರ ನಾಳೆಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೈಟ್ ಇದು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇರೋದು. ಇದು ಹಬ್ಬ ಆದ ನಾಳೆ, ಯುಗಾದಿ ಹಬ್ಬ ಆದಮೇಲೆ ಶುಕ್ರವಾರದ್ದು ಏನು ಅಂದರೆ ವಸ್ತುಡುಕು ಅಂತ ಮಾಡ್ತಾರೆ. ಅವತ್ತಿನ ದಿನ ನಾನ್ ವೆಜ್ ಅಂತ ಮಾಡಿ ಮನೇಲಿ ಎಲ್ಲರೂ ಕೂಡ ಮಾಡ್ಕೊಂಡು ತಿಂದ್ವಿ ನಾವು. ಅಪ್ಪ ಮೈಸೂರಿಗೆ ಹೋಗಿದ್ರು ಅಂದ್ಬಿಟ್ಟು ಮಟನ್ ತೊಗೊಂಡು ಬಂದಿದ್ರು. ಹಾಗೆಯೇ ನಿಶು ಮಟನ್ ತಿನ್ನೋದಿಲ್ಲ ಅಂದ್ಬಿಟ್ಟು ಅವನಿಗೆ ಸ್ವಲ್ಪ ಕೈಮಾ ಮಾಡಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅಮ್ಮ ರೆಡಿ ಮಾಡ್ತಾಯಿದ್ದಾರೆ. ನನಗೆ ಅಷ್ಟೊಂದು ಮಟನ್ ಸಾಂಬಾರೆಲ್ಲ ಅಷ್ಟು ಕ್ಲಿಯರಾಗಿ ಬರೋದಿಲ್ಲ. ಟ್ರೈ ಮಾಡಿದ್ದೀನಿ ನಾನು ಕೂಡ, ಆದರೆ ಅಮ್ಮ ಮಾಡ್ತಾರಲ್ಲ ಆ ಟೇಸ್ಟ್ ಬರೋದಿಲ್ಲ ಮಟನ್ ಸಾಂಬಾರು. ಅದಕ್ಕೋಸ್ಕರ ಅವರೇ ಮಟನ್ ಸಾಂಬಾರು ಮಾಡ್ತೀನಿ ಅಂತ ಅಂದ್ಬಿಟ್ಟು ಮಾಡಿದ್ರು. ನಿಶುಗೆ ನಾವು ಅರಿಶಿನ ಈರುಳ್ಳಿ ಸಪ್ರೇಟಾಗಿ ಎತ್ಕೊಂಡಿದ್ವಿ. ಅದಾದಮೇಲೆ ಮುದ್ದೆ ಮಾಡಿದರು, ರೈಸ್ ಮಾಡಿದರು, ಎಲ್ಲರೂ ಕೂಡ ಊಟ ಮಾಡಿದ್ವಿ. ನಿಶುಗೂ ಕೂಡ ಊಟ ಮಾಡಿಸ್ದೆ, ನಾನು ಕೂಡ ಊಟ ಮಾಡಿಕೊಂಡು ನೈಟ್ ಮಲ್ಕೊಂಡ್ವಿ. ನಮ್ಮ ಮನೆಯವರು ಅವರೇನೋ ಒಂದಷ್ಟು ದಿನ ನಾನ್ ವೆಜ್ ತಿನ್ನಲ್ಲ ಅಂತ ಅಂದ್ಕೊಂಡಿದ್ದಾರೆ, ಅದಕ್ಕೋಸ್ಕರ ಅವ್ರು ಏನೂ ತಿನ್ನಲಿಲ್ಲ. ಅವ್ರಿಗೆ ಒಬ್ಬಟ್ಟು ಮತ್ತು ರವೆ ಉಂಡೆ ಮಾಡಿದ್ವಲ್ಲ ಅದನ್ನೇ ಹಾಕ್ಕೊಟ್ಟೆ ನಾನು. ಅದಾದಮೇಲೆ ಲೈಟಾಗಿ ಮೊಸರನ್ನ ತಿನ್ಕೊಂಡ್ರು ಅವರು. ಪಾನಿಪುರಿ ಕೂಡ ತಂದಿದ್ರು, ನಾವು ಪಾನಿಪುರಿ ಎಲ್ಲ ತಿಂದ್ವಿ. ನಿಶು ನಾನು ವೀಡಿಯೋ ಮಾಡ್ತಿದ್ನಲ್ಲ ಅಂತ ಅಂದ್ಬಿಟ್ಟು ಅವನು ಕ್ಯಾಮ್ರಾ ಮುಂದೆ ಬಂದಿದ್ದ. ಕೊಡು ಮಮ್ಮ, ನಾನು ಕೂಡ ವೀಡಿಯೋ ಮಾಡ್ತೀನಿ, ಫೋಟೋ ತೆಗಿತೀನಿ, ಕೊಡು ಅಂತ ಹೇಳ್ತಾ ಇದ್ದ ಅವನು. ಹಾಗೆ ಫ್ರೆಂಡ್ಸ್, ಒಂದಷ್ಟು ನಾನು ದೇವಸ್ಥಾನದಲ್ಲಿ ಕ್ಲಿಪ್ಪಿಂಗ್ಸ್ನ ತೊಗೊಂಡಿರೋದು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ಹಬ್ಬದ ವ್ಲಾಗ್ ನಮ್ಮ ಮನೇಲಿ ಯಾವ ರೀತಿ ನಾವು ಹಬ್ಬದ ಸೆಲೆಬ್ರೇಷನ್ ಮಾಡಿದ್ವಿ ಯುಗಾದಿ ಹಬ್ಬನ ಅಂದ್ಬಿಟ್ಟು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಆಗಿ ಕಮೆಂಟ್ ಮಾಡಿ ಯಾವ ರೀತಿ ವ್ಲಾಗ್ನ ಮಾಡಬೇಕು ಅಂತ ಅಂದ್ಬಿಟ್ಟು. ಹಾಗೆ ಫಸ್ಟ್ ಟೈಮ್ ನಾನು ವ್ಲಾಗ್ನ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ಫ್ರೆಂಡ್ಸ್, ನೀವೆಲ್ಲರೂ ಕೂಡ ಯುಗಾದಿ ಹಬ್ಬನ ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೀವು ಯಾವ ರೀತಿ ಹಬ್ಬ ಸೆಲೆಬ್ರೇಷನ್ ಮಾಡಿದ್ರಿ ಅಂತ ಅಂದ್ಬಿಟ್ಟು ನಮಗೂ ಕೂಡ ತಿಳಿಸಿ. ಈ ಯುಗಾದಿ ಹಬ್ಬ ನಮಗೆ ಒಂದು ಹೊಸ ವರ್ಷದ ಥರ ಸ್ಟಾರ್ಟ್ ಆಗುವಂಥದ್ದು. ಹಾಗೆ ನಿಮಗೆಲ್ಲರಿಗೂ ಕೂಡ ಇನ್ನೊಂದ್ಸಲ ಯುಗಾದಿ ಹಬ್ಬದ ಶುಭಾಶಯಗಳು. ನೀವೇನು ಅಂದ್ಕೊಂಡಿದ್ದೀರಾ ನಿಮ್ಮ ಲೈಫಲ್ಲಿ ಅದೆಲ್ಲ ಕೂಡ ನಿಮಗೆ ನೆರವೇರಲಿ ಫ್ರೆಂಡ್ಸ್, ಆ ದೇವ್ರ ಹತ್ರ ಕೂಡ ಕೇಳ್ಕೊತೀನಿ. ಓಕೆ ಫ್ರೆಂಡ್ಸ್, ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟಿಲ್ ದೆನ್ ಟೇಕ್ ಕೇರ್. ಎಲ್ಲರೂ ಕೂಡ ಖುಷಿಯಾಗಿರಿ. ಬಾಯ್.